ಅಷ್ಟೇ ಆಯ್ತು ಅಷ್ಟೇ. ಆಯ್ತು 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 ಅಷ್ಟೇ. ಯಾಕೋ ಇತ್ತೀಚೆಗೆ ವೀಕ್ ಆಗಿದ್ದಾರೆ ತಾತ ಸ್ವಲ್ಪ. ಲೈಕ್ ಇಟ್ ಸೂಪರ್. ಸೂಪರ್. ಚಳಿ ವಾದ್ರಿ ಹಾಕಿಬಿಡ್ತು ಮೈಯ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ಚಳಿ ಜಾಸ್ತಿ ಇರುತ್ತೆ ಅಂತಾರೆ ಅಲ್ವಾ. ಎಷ್ಟೊಂದು ಚಳಿ ಇದೆ ಇವಾಗ ಅಂದರೆ ಫಸ್ಟ್ ಎದ್ದಿದ ತಕ್ಷಣ ಜಾಕೆಟ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು, ಆಮೇಲೆ ಹೊರಗಡೆ ಕಾಲಿಡಬೇಕು, ಅಷ್ಟು ಚಳಿ ಇರುತ್ತೆ. ಬಿಕಾಸ್ ಈ ಚಳಿಗೆ ಏನು ಮಾಡೋದಕ್ಕೆ ಮನಸ್ಸೇ ಆಗಲ್ಲ ಅಲ್ವಾ. ಒಂದು ಕಡೆಯಲ್ಲಿ ಕೂತ್ಕೊಂಡು ಬಿಡ್ಬೇಕು ಅನಿಸುತ್ತೆ. ಲೈಫೇ ಒಂಥರ ಸ್ಲೋ ಪ್ರಾಸೆಸ್ ಅನಿಸುತ್ತೆ. ಎನಿವೇಸ್, ಈ ಒಂದು ಚಳಿ ಸೀಸನಲ್ಲಿ ನಿಮಗೆ ನಿಮ್ಮ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೇಫಾಗಿರಬೇಕು ಅಂದರೆ ಏನು ಮಾಡಬೇಕು? ನಾನು ಹೋದ ವರ್ಷ ಇದನ್ನು ತಗೊಂಡು ನನ್ನಲ್ಲಿ ತುಂಬ ವ್ಯತ್ಯಾಸ ಆಗಿರೋದ್ರಿಂದ ಎಂಟೈರ್ ಫ್ಯಾಮಿಲಿ ಈ ವರ್ಷ ಇದನ್ನು ಮಾಡಿದ್ದೀವಿ. ಅದೇನು ಅಂತ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಕಡೆಯಿಂದ ಚಳಿ ಆದರೆ ಇನ್ನೊಂದು ಕಡೆಯಿಂದ ಫುಲ್ ಬಿಸಿಲು ಬೀಳ್ತಾ ಇದೆ. ಖುಷಿ ಅನಿಸುತ್ತೆ ಈ ಚಳಿಗಾಲದಲ್ಲಿ ಈ ಥರ ಬಿಸಿಲು ಮನೆ ಒಳಗಡೆ ಬಂದಾಗ. ಆ್ಯಂಡ್ ಎದ್ದಿದ ತಕ್ಷಣ ನೋಡಿದ್ರೆ ತಾತನ ಕೆಲಸ ಶುರು ಆಗಿದೆ. ಅವರೆಕಾಳು ಸಾರು, ಅವರೆಕಾಳು ಪಲ್ಯ, ವಡೆ ಏನೇನೆಲ್ಲ ಮಾಡ್ತಾರಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಅವರೆಕಾಳಿಂದ ಒಂದು ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಎದ್ದಿದ ತಕ್ಷಣ ಫಸ್ಟ್ ನಂದು ಸ್ಪೈಸಸ್ ಟೀ ಕುಡಿತೀನಿ. ಅರ್ಧ ಲೀಟರ್ ಆಗುತ್ತೆ ಈ ಒಂದು ಗ್ಲಾಸಲ್ಲಿ. ಸೊ ಸಮಾಧಾನ, ಅರ್ಧ ಲೀಟರಷ್ಟು ನೀರು ಖಾಲಿ ಆಗುತ್ತೆ ಅಲ್ವಾ ಅಂತ. ಸೊ ಹಾಗೆ ನಾನು ಟ್ರ್ಯಾಕ್ ಇಟ್ಕೋಬೋದು 3 ಲೀಟರ್ ಕಮ್ಮಿನಲ್ಲಿ ಕುಡಿಬೇಕು ಅಂತ ನನಗೆ ಆಸೆ. ಬಿಕಾಸ್ ದೇಹಕ್ಕೆ ಒಳ್ಳೇದದು. ಮಿನಿಮಮ್ 3 ಲೀಟರ್ಸ್ ಅಂತ. ನೀವು ಟ್ರೈ ಮಾಡಿ ನಂತರ. ನಾನೇನು ಕರೆಕ್ಟಾಗಿ ಮಾಡಲ್ಲ ಪ್ರತಿದಿನ, ಬಟ್ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಆಯಿತಾ. ಆ್ಯಂಡ್ ಈ ಸೀರೆ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ. ಸೊ ಅದನ್ನೆಲ್ಲ ಒಣಗಾಕಿದೆ ನೋಡಿ, ಎಷ್ಟು ಚೆನ್ನಾಗಿರೋಂಥ ಬಿಸಿಲಿದೆ ಇಲ್ಲೂ ಅಂತ. ನನಗೊಂಥರ ಈ ಚಳಿಗಾಲಕ್ಕೆ ಇಷ್ಟೊಂದು ಬಿಸಿಲು ಬರ್ತಾ ಇದೆ ಅಂತ ನೋಡಿ ಖುಷಿಯಾಗಿ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದೆ. ಇನ್ನು ಈ ವೆದರ್ಗೆ ಪರ್ಫೆಕ್ಟಾಗಿ ಬಿಸಿ ಬಿಸಿ ಸ್ಪೈಸಸ್ ಟೀ ಅಂದರೆ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಓಂಕಾಳು, ಜೀರಿಗೆ ಮತ್ತು ಮೆಂತ್ಯ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರನ್ನ. ಅದನ್ನು ಕುಡಿಬೋದು. ತುಂಬ ಹೆಲ್ತಿಗೆ ಒಳ್ಳೇದಿದು. ಸೊ ಇದನ್ನು ಮಾಡ್ತೀನಿ. ನೀವು ಮೋಸ್ಟ್ಲಿ ನನ್ನ ವೀಡಿಯೋಸ್ ನೋಡಬೇಕಾದ್ರೆ ತಾತ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಅವ್ರಿಗೆ ಮುಂಚೆಯಿಂದ ಪ್ರಾಕ್ಟೀಸ್ ಇದೆ, ಮಾಡೋದು ಇಷ್ಟ, ಆ್ಯಂಡ್ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ಅವರು. ಎರಡನೇದು, ವಯಸ್ಸಾದಮೇಲೆ ಅವ್ರಿಗೆ ವಯಸ್ಸಾಗಿದ್ದು ಏನೂ ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಇಮ್ಯಾಜಿನ್ ಮೈಂಡ್ ಹೇಗೆ ಬ್ಲಾಕ್ ಆಗುತ್ತೆ ಅಂತ. ಆದಷ್ಟು ಅವ್ರು ಎಲ್ಲ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದರೆ ಅವ್ರಿಗೂ ಒಳ್ಳೇದಿರುತ್ತೆ, ನಮಗೂ ಒಳ್ಳೇದಾಗುತ್ತೆ ಅದು. ಬಿಕಾಸ್ ಕಿರಿಕಿರಿ ಇರಲ್ಲ, ಅವ್ರಿಗೂ ಒಂಥರ ಮೈಂಡ್ ಡಿಸ್ಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಐ ಥಿಂಕ್ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಈ ಥರ ಚಿಕ್ಕ ಪುಟ್ಟದು ವಯಸ್ಸಾದ್ರೂ ಪರವಾಗಿಲ್ಲ, ಅಲ್ಲಿ ಇಲ್ಲಿ ಅಂತ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಲೇಬೇಕಾಗತ್ತೆ. ಎಣ್ಣೆ ಹಾಕಿದ್ದಾಯಿತು, ಸಾಸಿವೆ ಹಾಕಿದ್ದಾಯಿತು, ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇಷ್ಟೆಣ್ಣೆನಾ ಅಂತ ಯೋಚನೆ ಇತ್ತು ನನಗೂ. ಬಟ್ ಆ್ಯಕ್ಚುಲಿ 6 ಜನ ಇರ್ತೀವಿ ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ಆದಮೇಲೆ ಇಷ್ಟೆಣ್ಣೆ ಬೇಕಾಗುತ್ತೆ ಅಲ್ವಾ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಬೇಸಿಕಾಗಿ ಉಪ್ಪಿಟ್ಟಿಗೆ ಏನು ಬೇಕಾಗುತ್ತೆ, ಈರುಳ್ಳಿ, ಗ್ರೀನ್ ಚಿಲ್ಲಿ, ಕರಿಬೇವು, ಇದು 3 ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಸ್ಪೆಷಲ್ ಉಪ್ಪಿಟ್ಟಾಗಿರೋದ್ರಿಂದ ಇದರಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇರೋದು. ಹಾಗೆಯೇ ಅವರೆಕಾಳು ಇದು ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಶುಂಠಿ, ಪುಟಾಣಿ ಪೀಸಸ್ನಲ್ಲಿ ಮಾಡಿರುವಂಥ ಶುಂಠಿನ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಟೊಮ್ಯಾಟೊ ಇಷ್ಟ ಅಂದರೆ ಅದನ್ನು ಹಾಕ್ಬೋದು. ಹಾಗೆಯೇ ಅರಿಶಿನ ಜೊತೆಗೆ ಉಪ್ಪು. ಆ್ಯಂಡ್ ಈ ಸಮಯದಲ್ಲಿ ಇವಾಗ ಜೀರಿಗೆನೂ ಹಾಕಬೇಕು. ಬಿಕಾಸ್ ಅದೊಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ನೇ ಕೊಡುತ್ತೆ ಅಂತ. ಆ್ಯಂಡ್ ನಮಗೆ ತರಕಾರಿ ತುಂಬ ಇಷ್ಟ ಅಂತ ಅದನ್ನು ಮಿಸ್ ಮಾಡ್ತಾ ಇಲ್ಲ. ಸೊ ಈ ಒಂದು ಉಪ್ಪಿಟ್ಟಿನಲ್ಲಿ ಫುಲ್ ತರಕಾರಿ ಇರುತ್ತೆ, ಜಾಸ್ತಿನೇ ತರಕಾರಿ ಇರುತ್ತೆ ಇನ್ಫ್ಯಾಕ್ಟ್, ಗೊತ್ತಾ. ನಮಗೆ ಅದು ತುಂಬಾ ಇಷ್ಟ. ಸೊ ಒಂದು ವಿಸಿಲ್ ಮಾಡಿ ಇದಕ್ಕೆ ಹಾಕಿ ಅದೇ ನೀರಿನ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇನ್ನೇನೇ ಇದ್ದರೂ ಚೆನ್ನಾಗಿ ರೋಸ್ಟ್ ಅಂದರೆ ಫ್ರೈ ಮಾಡಿರುವಂಥ ಉಪ್ಪಿಟ್ಟನ್ನ ಹಾಕಬೇಕು, ಅಂದರೆ ರವಾನ ಹಾಕಬೇಕು, ಆವಾಗ ಉಪ್ಪಿಟ್ಟಾಗುತ್ತೆ ಅಲ್ವಾ. ಇದಾಗಿತ್ತು ಬಿಸಿ ಬಿಸಿ ಯಮ್ಮಿ ಟೇಸ್ಟಿ ಉಪ್ಪಿಟ್ಟು ರೆಡಿಯಾಗಿದೆ ಬ್ರೇಕ್ಫಾಸ್ಟ್. ಮೀನ್ಮೇಲೆ ನಾನು ಬೇಗ ಹೋಗಿ ಹೇರ್ ಶವರ್ ಮಾಡಬೇಕು. ಬಿಕಾಸ್ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು. ನಿಮಗೆ ಹೇರ್ ಫಾಲ್ ಇದೆ ಬಟ್ ಒಳ್ಳೆ ನರಿಶ್ಮೆಂಟ್ ಕೂಡ ಬೇಕು ಅಂದರೆ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಇದು ಬಿ ಬ್ಲಂಟ್ ಅವರ ಆ್ಯಂಟಿ ಹೇರ್ ಫಾಲ್ ರೇಂಜ್. ಫಸ್ಟ್ ನಾನು ಶ್ಯಾಂಪೂನ ಜೆಂಟಲಾಗಿ ಮಸಾಜ್ ಮಾಡಿ ಅದಾದಮೇಲೆ ಕಂಡೀಷ್ನರ್ನ ಅಪ್ಲೈ ಮಾಡಿದೆ. ನಿಮಗೆ ಬೇಕಿದ್ರೆ ಈ ಹೇರ್ ಮಾಸ್ಕ್ನ ಕೂಡ ಟ್ರೈ ಮಾಡ್ಬೋದು. ಇದು ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಕೂದಲನ್ನು ನರಿಶ್ ಮಾಡುತ್ತೆ ಆ್ಯಂಡ್ ಸ್ಟ್ರೆಂಥನ್ ಕೂಡ ಮಾಡುತ್ತೆ. ಆಲ್ಸೋ ಅಪ್ ಟು 93% ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ, ಗೊತ್ತಾ. ಆ್ಯಂಡ್ ಶೈನ್ ಟಾನಿಕ್ ಎಲಿಮೆಂಟ್ ಇರೋದ್ರಿಂದ ಸ್ಪೆಕ್ಟ್ಯಾಕ್ಯುಲರ್ ಶೈನ್ ನಿಮ್ಮದಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಸೈನ್ ಬೈ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಸೆಲಾನ್ ಲೈಕ್ ಹೇರ್ ಎಟ್
399 ರುಪೀಸ್ ನಿಮ್ಮದಾಗತ್ತೆ. SLS ಆ್ಯಂಡ್ ಪ್ಯಾರಬನ್ ಫ್ರೀ ಕೂಡ. ಚೆನ್ನಾಗಿ ಹೇರ್ ವಾಶ್, ಹೇರ್ ಕೇರ್ ಆದಮೇಲೆ ಇವಾಗ ನಾನು ಶುಕ್ರವಾರದ ಪೂಜೆಗೆ ರೆಡಿ ಆಗಬೇಕು ಅಂತ ನಾನು ಈ ಸಿಂಪಲ್ ಕಫ್ತಾನ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅನಿಸುತ್ತೆ ಆ್ಯಂಡ್ ತುಂಬ ಸಮಯ ಆದಮೇಲೆ ಮತ್ತೆ ಹಾಕ್ತಾ ಇದ್ದೀನಿ. ಸೊ ಫೆಲ್ಟ್ ನೈಸ್ ಗೊತ್ತಾ. ಹಾಗೆ ಟವಲ್ನ ಡ್ರೈ ಮಾಡಿ ಫಸ್ಟ್ ಏನು ಮಾಡಬೇಕು, ಬಾಗಿಲು ಒರೆಸ್ಬಿಟ್ಟು ರಂಗೋಲಿ ಹಾಕಬೇಕು ಅಂತ. ಪೂಜೆಗೆ ತಯಾರಿ. ಶುಕ್ರವಾರ ಬಂದರೆ ಅದೇನೋ ಮನಸ್ಸಿಗೆ ಖುಷಿ, ನೆಮ್ಮದಿ, ಎಷ್ಟೇ ದುಃಖ ಇರಲಿ ಒಂದ್ಸತಿ ಪೂಜೆಗೆಲ್ಲ ರೆಡಿ ಆಗ್ತಾ ಇದ್ದಂಗೆ ಏನೋ ಒಂಥರ ಹೊಸದನ, ಉತ್ಸಾಹ, ಹೊಸ ಆಸೆಗಳು ಜೊತೆಗೆ ಹೋಪ್ಸ್ ಅನ್ನೋದು ತನ್ನಂತಾನೇ ಬರುತ್ತೆ ಗೊತ್ತಾ. ಸಿಂಪಲ್ಲಾಗಿ ಬಾಗಿಲು ರಂಗೋಲಿ ಆಯಿತು. ಇವಾಗ ಬಾಟಲ್ಗೆ ಬಿಸಿ ನೀರು ಹಾಕಬೇಕು. ಈ ಬಾಟಲ್ ಎಷ್ಟು ಒಳ್ಳೇದಿದೆ ಅಂದರೆ ನಾನು ಮೈಸೂರಲ್ಲಿ ಹೋಗಿದ್ದಾಗ ತಂದಿದ್ದು ಆ್ಯಂಡ್ ಇದರಲ್ಲಿ ಬಿಸಿ ನೀರು ಬೆಳಿಗ್ಗೆ ಹಾಕಿದ್ರೆ ರಾತ್ರಿ ತನಕ ಹಾಗೇ ಇರುತ್ತೆ ಗೊತ್ತಾ. ಎಲ್ಲರಿಗೂ ಈ ನಮ್ಮ ಲಕ್ಷ್ಮೀ ದೇವರು ಒಳ್ಳೇದು ಮಾಡಲಿ. ಶುಕ್ರವಾರದ ಪೂಜೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಆಗುತ್ತೆ. ಪ್ರತಿ ಶುಕ್ರವಾರ ನಾನು ತಾತ ಒಟ್ಟಿಗೆ ಸೇರಿ ಮಾಡ್ತೀವಿ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. ನನ್ನದೇ ಆದಂಥ ಒಂದು ಪುಟ್ಟ ಪ್ರಪಂಚದಲ್ಲಿ ದೇವರು ಹಾಡುಗಳನ್ನ ಹಾಕ್ಕೊಂಡು ನನಗೆ ಇಷ್ಟ ಆಗುವಂಥ ರೀತಿಯಲ್ಲಿ, ನನಗೆ ಗೊತ್ತಿರುವಂಥ ರೀತಿಯಲ್ಲಿ ದೇವ್ರ ಪೂಜೆನ ಮಾಡೋದು ಆ್ಯಂಡ್ ತುಂಬ ತುಂಬ ಕುತೂಹಲದಿಂದ ಪ್ರೀತಿಯಿಂದ ಈ ಒಂದು ದಿನಕ್ಕೆ ಕಾಯ್ತಾ ಇರ್ತೀನಿ. ಆಬ್ವಿಯಸ್ಲಿ ಕೆಲವೊಂದು ಸತಿ ಮಿಸ್ ಆಗುತ್ತೆ ನನ್ನ ಕೈಯಿಂದ. ಬ್ಯುಸಿ ಇರ್ಬೋದು, ಬೇರೆ ಕೆಲಸಗಳಿರ್ಬೋದು, ಆದಷ್ಟು ಮನೆಯಲ್ಲಿದ್ದಾಗ ಮಾಡುವಂಥ ಪ್ರಯತ್ನ ನಂದಾಗುತ್ತೆ. ಸೂಪರ್ ಸಾಫ್ಟ್ ನರಿಶ್ಡ್ ಹೇರ್ ಇವಾಗ ನನ್ನದಾಗಿದೆ ಆಯಿತಾ. ಆ್ಯಂಡ್ ನಾನು ಹಾಗೆ ಕೋಮ್ ಮಾಡಿ ಕೂಡ ತೋರಿಸ್ತೀನಿ ಸೊ ದಟ್ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಆನ್ ಬಿ ಬ್ಲಂಟ್ ವೆಬ್ಸೈಟ್. ಜೊತೆಗೆ ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಉಪ್ಪಿಟ್ಟಿತ್ತು ಅಂತ ನೀವು ಆವಾಗ ನೋಡಿದ್ರಲ್ಲ. ಉಪ್ಪಿಟ್ಟು ಜೊತೆಗೆ ಎಗ್ ಆ್ಯಂಡ್ ಕಾಳಿನ ಪಲ್ಯ, ಜೊತೆಗೆ ಲಾಸ್ಟಿಗೆ ಬಿಸಿ ಬಿಸಿ ಆಗಿರುವಂಥ ನಮ್ಮ ಫೇವ್ರೆಟ್ ಕಾಫಿ. ಅಮೆಝಾನಿಂದ ಹಾಗೆ ಒಂದು ಕುರ್ತಿ ಸೆಟ್ನ ಆರ್ಡರ್ ಮಾಡಿದ್ದೆ. ಸಿಂಪಲ್, ಐ ಥಿಂಕ್ ವಿದಿನ್ 1000 ರುಪೀಸ್ ಇರಬೇಕು. ಇದು ಯೂಸ್ ಆಗುತ್ತೆ ಈ ಥರ ಸಿಂಪಲ್ ಡೈಲಿ ವೇರ್ಗೆ ಅಂತ. ನೋಡೋಣ ಹೇಗಿದೆ ಅಂತ. ಬಂದು ಆಲ್ಮೋಸ್ಟ್ 1 ಮಂತ್ ಆಯಿತು, ಬಟ್ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸಮಸ್ಯೆ ಏನು ಅಂದರೆ ಟಾಪ್ ಸೈಜ್ ಕರೆಕ್ಟ್ ಆಗಿದ್ರೆ ಪ್ಯಾಂಟ್ ಇಲಾಸ್ಟಿಕ್ ಆ ಒಂದು ಏರಿಯಾದಲ್ಲಿ ಥೈಸ್ ಹತ್ರ ಎಷ್ಟು ಟೈಟ್ ಅನಿಸುತ್ತೆ ಅಲ್ವಾ ಕೆಲವೊಂದು. ಸೊ ಹಾಕೋದಕ್ಕೆ ಕಂಫರ್ಟಿಂಗ್ ಇರಲ್ಲ. ಬಟ್ ದಿಸ್ ಟಾಪ್ ವಾಸ್ ಸೋ ಗುಡ್ ಗೊತ್ತಾ. ನನ್ನ ಹೇರ್ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ಬಿ ಬ್ಲಂಟ್ ಅವರ ಈ ಒಂದು ಪ್ರಾಡಕ್ಟ್ ರೇಂಜ್ ನಿಮಗೂ ಬೇಕು ಅಂದರೆ ನಾನು ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಆಯಿತಾ. ಸಿ ದರ್ ಇಸ್ ನೋ ಸ್ಟ್ಯಾಂಡ್ ಆಫ್ ಹೇರ್ ಬಿಕಾಸ್ ಅಷ್ಟು ಒಳ್ಳೆ ರಿಸಲ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಇದ್ರಲ್ಲಿ ಗೊತ್ತಾಗುತ್ತೆ. ಹಾಗೆ ಲೈವ್ ಆಗಿ ನಿಮ್ಮ ಹತ್ರ ರಿಸಲ್ಟ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಅಂದರೆ ನಾನು, ತಾತ, ಅಪ್ಪಾಜಿ 3 ಜನನೂ ಆಸ್ಪತ್ರೆಗೆ ಹೊರಡಬೇಕು. ಲಾಸ್ಟ್ ಇಯರ್ ಏನೋ ನಾನು ಒಬ್ಬಳೇ ಮಾಡಿದ್ದೆ, ಅದನ್ನು ಎಲ್ಲರೂ ಮನೆಯವರು ಈ ಸತಿ ಹಾಕಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದು ಫ್ಲೂ ವ್ಯಾಕ್ಸಿನ್. ಈ ಫ್ಲೂ ವ್ಯಾಕ್ಸಿನ್ ಹಾಕಿದ್ರೆ ನಿಮಗೆ ಅಪ್ ಟು 1 ಇಯರ್ ತನಕ ವೈರಲ್ ಇನ್ಫೆಕ್ಷನ್ಸಿಂದ ಅಥವಾ ಕ್ರಾನಿಕ್ ಈ ಥರ ಫ್ಲೂಸಿಂದ ಎಲ್ಲ ಪ್ರೊಟೆಕ್ಷನ್ ಸಿಗುತ್ತೆ. ಇತ್ತೀಚೆಗೆ 3 ಜನರಿಗೂ ವೈರಲ್ ಫ್ಲೂ ಬಂದಿರೋದ್ರಿಂದ ಫಸ್ಟ್ ಥಿಂಗ್ ಇದನ್ನೇ ಮಾಡಿದ್ವಿ. ಆರಾಮಾಗಿರಿ. ಹಾಂ, ಆರಾಮಾಗಿರಿ, ಕೂತ್ಕೊಳ್ಳಿ. ಹಾಂ, ಬಿಡಿ, ಶೋಲ್ಡರ್ ಲೂಸ್ ಬಿಡಿ, ಆರಾಮಾಗಿರಿ. ಹಾಂ, ಅಷ್ಟೇ ಆಯ್ತು 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 ಅಷ್ಟೇ ರಿಲ್ಯಾಕ್ಸ್ ಆಗಿ, ಅಷ್ಟೇ ರಿಲ್ಯಾಕ್ಸ್ ಆಗಿದೆ. ಫಿನಿಶ್ ಆಯ್ತು. ತುಂಬ ನೋವಾಯ್ತಾ? ಆಯ್ತು ಆಯ್ತು, ಏನಾಗಿಲ್ಲ ಏನಾಗಿಲ್ಲ. ನಿಂದು ಆಯ್ತಾ ಇಂಗ್ಲೀಷ್? ನೋವಾಯ್ತಾ? ಅಯ್ಯೋ ನೋವು ತುಂಬ. ನಿನಗಾಗನಲ್ಲ ನೋವು ಆಗೈತೆ. ನೋವು ಆಗಿಲ್ಲ. ಅದೇ ನೋವು ಇನ್ನೊಂದು ತುಂಬ. ಸಾರಿ ಮನೆಗೆ ದೀಪ್ ಅವ್ರು ಬಂದಿದ್ದ ತಕ್ಷಣ ಹೊಸ ಗಿಫ್ಟ್ ನೋಡಿದ್ರು. ನನಗೆ ಯಾರೋ ಕಳಿಸ್ಕೊಟ್ರು. ಅವ್ರು ಮೊನ್ನೆಯಿಂದ ಫೋಟೋಸ್ ಕಳಿಸಿ ಅಂತ ಕೇಳ್ತಾ ಇದ್ರು. ಯಾಕೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿದೆಯಲ್ಲ, ತೋರಿಸಿ. ಸೊ ನಮ್ಮ ಕ್ಯಾಲೆಂಡರ್ ಮಾಡಿದ್ದಾರೆ ಆಯಿತಾ, ತೋರಿಸ್ತೀನಿ. ಜಾನ್ವರಿ, ಫೆಬ್ರವರಿ, ನೆಕ್ಸ್ಟ್ ಮಾರ್ಚ್, ಏಪ್ರಿಲ್ಗೆ ನಮ್ಮ ಫೋಟೋ, ಮೇ, ಜೂನ್ಗೆ ನನ್ನ ಕಂದನ ಫೋಟೋ, ಜುಲೈ, ಆಗಸ್ಟ್ಗೆ ನನ್ನ ಫೋಟೋ, ಸೆಪ್ಟೆಂಬರ್, ಅಕ್ಟೋಬರ್ಗೆ ಮತ್ತೆ ನಮ್ಮ ಫೋಟೋ, ನವಂಬರ್, ಡಿಸೆಂಬರ್ಗೆ ನಮ್ಮ ಫೋಟೋ. ಆ್ಯಂಡ್ ಇದೆಲ್ಲ ಸ್ಪೆಷಲ್ ಫೋಟೋಸ್. ಇದು ಮಾಲ್ಡೀವ್ಸ್ಗೆ ಹೋದಾಗ. ಇದು ನನ್ನ ಹುಟ್ಟುದಬ್ಬದ್ದು. ಇದು ನಾನು ಇಂಡಿಯಾಗೆ ಬಂದಮೇಲೆ ಫಸ್ಟ್ ಶೂಟ್ ಮಾಡಿದ್ದೆ ಈ ವಿಡಿಯೋ, ನವರಾತ್ರಿಗೆ ಅಂತ, ಇನ್ಸ್ಟಾಗ್ರಾಮ್ಗೆ ಕಾಂಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ. ಇದು ದೀಪು ಅವರ ಫೇವ್ರೆಟ್ ಫೋಟೋ. ಇತ್ತೀಚೆಗೆ ನಾವು ಟ್ರಿಪ್ಗೆ ಹೋದಾಗ ತಗೊಂಡಿದ್ದು.
ಇದು ಒಬ್ವಿಯಸ್ಲಿ ನಮ್ಮ ಮದುವೆ ಫೋಟೋ ಅಂತ ಇದು ತುಂಬ ಸ್ಪೆಷಲ್. ಆ್ಯಂಡ್ ಇದು ನನ್ನ ದೀಪುವ ಹುಟ್ಟುದಬ್ಬ. ಇದೇನಕ್ಕೆ ಸ್ಪೆಷಲ್ ಅಂದರೆ ಈ ಹುಟ್ಟುದಬ್ಬಕ್ಕೆ ಭರತ್ ಮಿನಿ ಎಲ್ಲರೂ ಇಲ್ಲೇ ಇದ್ದರು. ಸೊ ನಾನು ಸ್ಪೆಷಲ್ ಫೋಟೋಸ್ನ ಪಿಕ್ ಮಾಡಿ ಚೂಸ್ ಮಾಡಿ ಕಳಿಸಿದ್ದು. ನೋಡಿದ್ರೆ ಅವ್ರು ಈ ಥರ ಕ್ಯಾಲೆಂಡರ್ ಮಾಡಿ ಕಳಿಸಿದ್ದಾರೆ. ಗುಡ್ ಐಡಿಯಾ ಅಲ್ಲ? ಲೈಕ್ ಇಟ್? ಹಾಂ ಸೂಪರ್. ಸೂಪರ್ ಸೂಪರ್. ಇದಿಷ್ಟರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಇದ್ದಾ? ಯಾಕೆ ನಿಮ್ಮ ಫೇವ್ರೇಟ್ ಇದು? ಚೆನ್ನಾಗಿದೆ ಅದು. ಇದು ನಮ್ಮ ವೆಡ್ಡಿಂಗ್ದು, ಇದು ನನ್ನ ಬರ್ತ್ಡೇದು, ದೀಪು ಅವ್ರ ಬರ್ತ್ಡೇದು ಅಲ್ವಾ? 2019ಇಂದ 2025 ತನಕ ಏನು ವ್ಯತ್ಯಾಸ ಆಗಿದೆ ಕಂದ ಲೈಫಲ್ಲಿ? ಇಬ್ಬರು ಸ್ವಲ್ಪ ದಪ್ಪ ಆಗಿದ್ದೀವಿ. ಹಾಂ, ಹೌದಾ? ಲುಕ್ಸ್ ವೈಸ್ ದಪ್ಪ ಆಗಿದ್ದೀವಾ? ಬಿಹೇವಿಯರ್ ವೈಸು? ಬಿಹೇವಿಯರ್ ವೈಸ್ ಸೇಮ್ ಆಲ್ಮೋಸ್ಟ್. ಹೌದಾ? ತಾತನ್ಗೆ ಜ್ವರ ನಿನ್ನೆಯಿಂದ ಹುಷಾರೇ ಇಲ್ಲ. 2 ರೊಟ್ಟಿ ತಿನ್ಬೇಕು, 2 ರೊಟ್ಟಿ. ಅಮ್ಮ ಯಾಕೋ ಇತ್ತೀಚೆಗೆ ವೀಕ್ ಆಗಿದ್ದಾರೆ ತಾತ ಸ್ವಲ್ಪ. ಕೊಡು ಮುರ್ಕೊಂಡ್ಬಂತೇನೆ. ನಿನ್ನೆ ತುತ್ತು ಕೊಡ್ಲಾ ಅಂದ್ರೆ ಬೇಡ ಅಂತಾರೆ. ಇವರು ಊಟ ಕೊಟ್ಟಿಲ್ಲ ಅಂತ ದೀಪು ನನಗ್ ಬೈತಾರೆ. ನಾನು ಊಟ ಕೊಡದೇ ಇರ್ತೀನ ನಿಮಗೆ, ಬೇಡ 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 ಅಂತಾರೆ. ತಿನ್ನಕ್ಕಾಗಲ್ಲ. ಅಮ್ಮ ಯಾಕೆ ಮಾಡೋದು? ಕೆಲಸ ಇತ್ತು. ಎಲ್ಲ 2 ರೊಟ್ಟಿ ತಿನ್ಬೇಕು. 2 ರೊಟ್ಟಿ ತಿಂದಿಲ್ಲ ಅಂದ್ರೆ ದೀಪು ಬಂದ್ಮೇಲೆ ಸರಿಯಾಗಿ ಬೈತಾರೆ. ಇವಾಗ ಪರ್ವಾಗಿಲ್ವಾ? ಇವಾಗ ಎಲ್ಲರಿಗೂ ಬೈಯಕ್ಕೆ ಶಕ್ತಿ ಆಯ್ತಾ ಇವತ್ತು? ನಿನ್ನೆ ಬೆಳಗ್ಗೆ ಜ್ವರ ಚಳಿ ವಾದ್ರಿ ಹಾಕಿಬಿಡ್ತು ಮೈಯ. ಅದು ಯಾಕೆ ಹಂಗಾಯ್ತು? ಏನಪ್ಪ ಏನು ನಂಗೆ ಆಗ್ತೈತೋ ನನಗೆ. ಭಯ ಆಗ್ಬಿಟ್ಟು. ಇದೇ ಕಾರಣಕ್ಕೆ ನಾವು ಫ್ಲೂ ವ್ಯಾಕ್ಸನ್ನು ತಗೊಂಡಿದ್ದು, ಸೊ ದಟ್ ಆದಷ್ಟು ಕೋಲ್ಡ್ ಫೀವರ್ ಎಲ್ಲ ಅವಾಯ್ಡ್ ಆಗಲಿ ಅಂತ. ಒಂದೊಂದು ಸತಿ ಒಬ್ಬರ ಜೊತೆ ನಾವು ತೀರಾ ಕ್ಲೋಸ್ ಆಗಿದ್ದೀವಿ, ಅವ್ರು ನಮ್ಗೆ ಇಷ್ಟ ಅಂದ್ಕೊಂಡಾಗ ಎಷ್ಟು ಭಯ ಆಗುತ್ತೆ, ಖುಷಿ ಆಗುತ್ತೆ. ಬಟ್ ಒಂದು ಸಲ ಯೋಚನೆ ಮಾಡಿ ನೋಡಿ, ಭಯ ಅನ್ನೋ ಭಾವನೆ ಕೂಡ ಇರುತ್ತೆ ಅಲ್ವಾ? ಬಟ್ ದಿಸ್ ಈಸ್ ಲೈಫ್. ಏನು ಮಾಡಕ್ಕೆ? ಎಲ್ಲಿ? ಊರಿಗೆ ಸುಮ್ಮನೆ ಹೋಯ್ತಾ ಇದ್ದೀನಿ, ಬರ್ತೀರಾ? ನನ್ನ ಕಥೆ ನಿನ್ನೆ ಸುಮ್ಮನೆ ಹಬ್ಬ, ಸಂಕ್ರಾಂತಿ ಹಬ್ಬಕ್ಕೆ ಹೋಯ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಈಗ ಇದು ಮಾಡೋಕ್ಕಲ್ವಾ? ಮಾಡಿ ಸುಮ್ಮನೆ ಇಲ್ಲೇ ಬೇಡವಾ? ಇಲ್ಲೇ ಮಾಡಿ ಹಬ್ಬ. ಅದಕ್ಕೆ ಬರ್ತೀರಾ ಬರೋಕ್ಕಿಲ್ವಾ? ನೀನೀಗ ಸುಮ್ಮನೆ ವ್ಯಾಕ್ಸಿನ್ ತಗೊಂಡಿದ್ದ ನೆಕ್ಸ್ಟ್ ಡೇನೇ ನಾವು ಹಾಸನ ಹೊರಡಬೇಕಾಗಿತ್ತು. ಸಡನ್ನಾಗಿ ಮಾಡಿರುವಂಥ ಪ್ಲ್ಯಾನ್ ಇದು. ನಾನು ಮಂಡ್ಯಕ್ಕೆ ಹೋಗಬೇಕಾಗಿತ್ತು, ಬಟ್ ಹಾಸನ ಅಂತ ಚೇಂಜ್ ಆಯ್ತದು ಆಮೇಲೆ. ಸೊ ತಾತನಿಗೆ ಬನ್ನಿ ಹೊರಡೋಣ ಅಂತ ಹೇಳಿದ್ರೆ ಅವ್ರು ನಂಬ್ತಾನೇ ಇಲ್ಲ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಹಬ್ಬ ಎಲ್ಲ ಬಿಟ್ಟು ಅಲ್ಲಿಗೆ ಅಂತ ಅವ್ರ ಯೋಚನೆ ಆಗಿತ್ತು. ಬೇಡ ಇಲ್ಲಿ ಹಬ್ಬ ಮಾಡುವಂತ ಅವರು, ಬಟ್ ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಾವು ಎಲ್ಲರೂ ಹೊರಟಿದ್ದೀವಿ ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇಲ್ಲಿ ನನಗೆ ವೀಡಿಯೋಗೆ ಬೇಕಾಗಿರುವಂಥ ಎಲ್ಲ ಜ್ಯುವೆಲ್ರೀಸ್ನ ಪ್ಯಾಕ್ ಮಾಡಬೇಕು ಅಂತ. ಐ ಹೋಪ್ ಈ ಒಂದು ಶಾರ್ಟ್ ವ್ಲಾಗ್ ನಿಮಗೆ ಇಷ್ಟವಾಗಿರುತ್ತೆ. ಆದಷ್ಟು ಬೇಗ ಮತ್ತೆ ನನ್ನ ದೊಡ್ಡ ಕುಟುಂಬದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್. ಬಾಯ್.